ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ವಿಮಾನಯಾನ ಸಚಿವ ಸಿಎಂ ಇಬ್ರಾಹಿಂ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ವಿಮಾನಯಾನ ಸಚಿವ ಸಿಎಂ ಇಬ್ರಾಹಿಂ ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ಇದು ದೇಶ ಕಂಡ ದೊಡ್ಡ ದುರಂತ. ದೇಶದಲ್ಲಿ ಈ ರೀತಿಯಾದಂಥ ಘಟನೆ ಆಗೇ ಇಲ್ಲ. ಇದು ದೊಡ್ಡ ದುರಂತ. ಇತಿಹಾಸದಲ್ಲಿ ಇಂತಹ ದುರಂತ ನಾನು ಎಂದೂ ಕಂಡಿರಲಿಲ್ಲ. ಸಿವಿಲ್ ಏವಿಯೇಷನ್ ಸಚಿವಾಲಯ ಕಾರಣ ಹೇಳಿಲ್ಲ, ಏನಾಯಿತು ಅಂತ ಕಾರಣ ಇದುವರೆಗೂ ಹೇಳಿಲ್ಲ. ವಿಮಾನ ಟೇಕ್ ಆಫ್ ಆದ 60 ಸೆಕೆಂಡ್ಗಳಲ್ಲಿ ಈ ಒಂದು ದುರಂತ ಆಗಿದೆ. ವಿಮಾನ ಯಾವಾಗ 60 ಸೆಕೆಂಡಲ್ಲಿ ಟೇಕ್ ಆಫ್ ಆಯ್ತಲ್ಲ, 60 ಸೆಕೆಂಡ್ನಲ್ಲಿ ಈ ದುರಂತ ನಡೆದಿರೋದು. ವಿಧ್ವಂಸಕ ಕೃತ್ಯ ಆಗಿದೆಯಾ ಅನ್ನೋ ಬಗ್ಗೆ ಅನುಮಾನ ಕೂಡ ಇದೆ. ಟೇಕ್ ಆಫ್ಗೆ ಸಿಗ್ನಲ್ ಕೊಟ್ಟಿದ್ದಾರೆ, ಆದರೂ ಕೂಡ ಈ ರೀತಿ ಅವಘಡ ಆಗಿದೆ. ಆದ್ದರಿಂದ ತನಿಖೆ ಆಗಬೇಕು ಹೀಗಂತ ಮಾಜಿ ವಿಮಾನಯಾನ ಸಚಿವ ಸಿಎಂ ಇಬ್ರಾಹಿಂ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬೋಯಿಂಗ್ ಬಗ್ಗೆ ನಾನು ಇದ್ದಾಗಲೇ ಹೇಳಿದ್ದೆ, ಏರ್ಕ್ರಾಫ್ಟ್ ನಲ್ಲಿ ಅದರಲ್ಲಿ ಈ ಏರ್ಕ್ರಾಫ್ಟ್ ಜಗತ್ತಿನ ಸೇಫೆಸ್ಟ್ ಏರ್ಕ್ರಾಫ್ಟ್ ಅಂತ ಹೇಳ್ತಾರೆ, ಸುಳ್ಳು. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ಅಂತ ಹೇಳಿ ಅದರಲ್ಲಿ ಇರ್ತಕ್ಕಂಥ ಕೆಲಸ ಮಾಡಿದಂಥ ಇಂಜಿನಿಯರ್ಸ್ಗಳ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅದನ್ನು ಮರೆಮಾಚಿದ್ರು. ಆದ್ರಿಂದ ಏರ್ ಇಂಡಿಯಾದವರು ಕೂಡಲೇ ಎಲ್ಲ ಫ್ಲೈಟ್ಗಳನ್ನು ಗ್ರೌಂಡ್ ಮಾಡಿ, ನಾನಿದ್ದಾಗ DGCA ಒಳ್ಳೆ ಅನುಭವಿಸಿದ್ರು, ಕೋಲಾ ಅಂತೇಳಿ DGCA ಡೈರೆಕ್ಟರ್ ಆಗಿದ್ದು, ನಾವು ಸಹಾಯ ತಗೊಂಡು ಇದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಏಜೆನ್ಸಿಗಳನ್ನು ಇನ್ವಾಲ್ವ್ ಮಾಡಿ ಬೋಯಿಂಗ್ ಕಂಪ್ನಿಯವರಿಗೂ ಕರೀರಿ. ಕಮಾನ್, ಟೆಲ್ ಮಿ ವಾಟ್ ಈಸ್ ದ ಫ್ಯಾಕ್ಟ್, ವೈ ಇಟ್ ಹ್ಯಾಸ್ ಹ್ಯಾಪನ್, ವಾಟ್ ಈಸ್ ಯುವರ್ ಒಪಿನಿಯನ್. ಆಮೇಲೆ ಮುಂದೆ ಇದಕ್ಕೆ ಏರ್ಕ್ರಾಫ್ಟು ಟೆಕ್ನಿಕಲಿ ಫಿಟ್ ಇದೆಯಾ ಅನ್ನೋ ಸರ್ಟಿಫಿಕೇಟ್ ಬರೋವರೆಗೆ ಈ ಏರ್ಕ್ರಾಫ್ಟ್ ಅನ್ನು ಇಂಡಿಯಾದಲ್ಲಿ ಹಾರಿಸಬಾರದು ಅನ್ನಕ್ಕಂಥದ್ದೇ ನನ್ನ ಮುಖ್ಯವಾದಂಥ ಸಜೆಷನ್. ಬೋಯಿಂಗ್ ಬಗ್ಗೆ ನಾನು ಇದ್ದಾಗಲೇ ಹೇಳಿದ್ದೆ, ಏರ್ಕ್ರಾಫ್ಟ್ ನಲ್ಲಿ